ಒಂದು ಟ್ರಕ್ ಚಾಲಕನು 3 ಗಂಟೆಗಳ ಕಾಲ 60 km/h ವೇಗದಲ್ಲಿ ವಾಹನ ಚಲಾಯಿಸಿದನು. ನಂತರ 1 ಗಂಟೆ ಎಲ್ಲಿಗೂ ಹೋಗದೆ ನಿಂತನು. ಬಳಿಕ ಮತ್ತೆ 4 ಗಂಟೆಗಳ ಕಾಲ 60 km/h ವೇಗದಲ್ಲಿ ವಾಹನ ಚಲಾಯಿಸಿದನು. ಚಾಲಕನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಎವರೇಜ್ ಸ್ಪೀಡ್ ಡಿಸ್ಟೆನ್ಸ್ ಏನಕತಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಡಿಸ್ಟೆನ್ಸ್ ಒಂದಕ್ಕೆ ಎಷ್ಟಾಗುತ್ತೆ 3 ಗಂಟೆಗೆ 60 km/h ಹೋದ್ರೆ 180 km ಆಗುತ್ತೆ. ಆಮೇಲೆ ಎರಡನೇ ಸಲ 4 × 60 km/h ಹೋದ್ರೆ 240 km ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತಿದೆ ಟೋಟಲ್ ಡಿಸ್ಟೆನ್ಸ್ 420 km ಆಗುತ್ತೆ. ಅಂದ್ರೆ 420 km ಡಿವೈಡೆಡ್ ಬೈ 3 ಗಂಟೆ 1 ತಾಸು ರೆಸ್ಟ್ ಮಾಡೈತೆ ಪ್ಲಸ್ ಆಮೇಲೆ ಎಷ್ಟು ಗಂಟೆ 4 ಗಂಟೆ ಅಂದ್ರೆ 420 ಡಿವೈಡೆಡ್ ಬೈ 8 ಆಗುತ್ತೆ. ಎವರೇಜ್ ಸ್ಪೀಡ್ ಎಷ್ಟು ಆತಿಲ್ಲಿ 52.5 km/h ಆಕೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರೋ 110 ಮೀಟರ್ ಮತ್ತು 85 ಮೀಟರ್ ಉದ್ದದ ರೈಲುಗಳು ಕ್ರಮವಾಗಿ 12 ಮೀಟರ್/ಸೆಕೆಂಡ್ ಮತ್ತು 7 ಮೀಟರ್/ಸೆಕೆಂಡ್ ವೇಗದಲ್ಲಿ ಚಲಿಸಕತ್ತವೆ. ವೇಗವಾಗಿ ಚಲಿಸುವ ರೈಲು ನಿಧಾನ ರೈಲನ್ನು ದಾಟಕ್ಕೆ ಎಷ್ಟು ಟೈಮ್ ಬೇಕಂತಂದು ಕೇಳ್ಯಾರ. ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಸ್ಪೀಡ್ ಇಂಟು ಟೈಮ್ ಆಯ್ತು. ಇವೇನು ಎರಡು ರೈಲುಗಳು ಒಂದೇ ಸೈಡ್ನ್ಯಾಗ ಹೊಂಟವು. ಅಂದ್ರೆ ಇಲ್ಲಿ ಎರಡು ಟ್ರೈನ್ ಸ್ಪೀಡು ಮೈನಸ್ ಮಾಡ್ಕೋಬೇಕು. ಅಂದ್ರೆ ಉಳಿದಿದ್ದು ಎಷ್ಟು 5 ಮೀಟರ್/ಸೆಕೆಂಡ್ ಇದ್ರದ್ದು ಸ್ಪೀಡ್ ಆಕತಿ. ಡಿಸ್ಟೆನ್ಸ್ ಏನಕತಿ ಒಂದ್ರದ್ದು 110 ಮೀಟರ್ ಐತಿ, ಇನ್ನೊಂದ್ರದ್ದು 85 ಮೀಟರ್. ಸ್ಪೀಡ್ ಎಷ್ಟು ಬಂದೈತೆ 5 ಮೀಟರ್/ಸೆಕೆಂಡ್ ಇಂಟು ಟೈಮ್ ಆಯ್ತು. ಎಷ್ಟು ಆಯ್ತಿದ್ದು 195 = 5 ಇಂಟು ಟಿ ಆಯ್ತು. ಟಿ ಎಷ್ಟು ಬರ್ತೈತಿ ಇಲ್ಲಿ 39 ಸೆಕೆಂಡ್ ಬರ್ತೈತಿ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 160 ಮೀಟರ್ ಉದ್ದದ ಒಂದು ರೈಲು 108 km/h ವೇಗದಲ್ಲಿ ಚಲಿಸುತ್ತಿದ್ದು ವಿರುದ್ಧ ದಿಕ್ಕಿನಲ್ಲಿ 90 km/h ವೇಗದಲ್ಲಿ ಚಲಿಸುತ್ತಿರುವ ಮತ್ತೊಂದು ರೈಲನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಮತ್ತೊಂದು ರೈಲಿನ ಉದ್ದ ಎಷ್ಟು ಅಂತ ಕೇಳ್ಯಾರ. ಈ 108 km ಮತ್ತು 98 km/h ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು. ಕನ್ವರ್ಟ್ ಮಾಡೋಕೆ ಏನು ಮಾಡ್ತೀನಿ 5/18 ಮಾಡ್ತೀನಿ. ಅಂದ್ರೆ ಇದು 30 ಆಗುತ್ತೆ. ಅಂದ್ರೆ 18 ಒಂದ್ಲಿ 18 ಆರ್ಲಿ ಆಯ್ತು. 90 km/h ಇದ್ದಿದ್ದು ಎಷ್ಟಾಗುತ್ತೆ 18 5 90 ಅಂದ್ರೆ 25 ಮೀಟರ್/ಸೆಕೆಂಡ್ ಆಗುತ್ತೆ. ಎರಡು ಟ್ರೈನ್ಗಳು ಅಪೋಸಿಟ್ ಡೈರೆಕ್ಷನ್ ಬರೋಕತ್ತಾವ ಅಂದ್ರೆ ಇವನ್ನೇನು ಮಾಡ್ತೀವಿ ಸ್ಪೀಡನ್ನು ಕೂಡಿಸ್ತೀವಿ. ಅಂದರೆ ಎಷ್ಟಾಗುತ್ತೆ 55 ಮೀಟರ್/ಸೆಕೆಂಡ್ ಆಗುತ್ತೆ. ಒಂದು ಟ್ರೈನಿನ ಸ್ಪೀಡ್ ಲೆಂತ್ ಎಷ್ಟೈತಿ 360 ಐತಿ. ಇನ್ನೊಂದು ಟ್ರೈನಿನ ಲೆಂತ್ ಕೇಳ್ಯಾರ ನಮಗೆ, ಅದನ್ನು ಎಕ್ಸ್ ತೊಗೊತೀನಿ. ಇಲ್ಲೇ ಸ್ಪೀಡ್ ಎಷ್ಟು ಬಂದೈತಿ 55 ಮೀಟರ್/ಸೆಕೆಂಡ್ ಆಗುತ್ತೆ. ಟೈಮ್ ಎಷ್ಟು ಕೊಟ್ಟನು 12 ಸೆಕೆಂಡ್ ಕೊಟ್ಟನು. ಇಂಟು ಮಾಡಿದ್ರೆ ಎಷ್ಟಾಗುತ್ತೆ 660 ಆಗುತ್ತೆ. 360 ಪ್ಲಸ್ ಎಕ್ಸ್ ಆಗುತ್ತೆ. ಎಕ್ಸ್ ಈಜ್ ಕೊಟ್ಟು ಏನಾಗುತ್ತೆ 660 ಮೈನಸ್ 360 ಮಾಡಿದ್ರೆ ಇನ್ನೊಂದು ಟ್ರೈನಿನ ಲೆಂತ್ 300 ಮೀಟರ್ ಬರ್ತೈತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವ್ಯಕ್ತಿಗಳು ಕ್ರಮವಾಗಿ 77 ಸೆಂಟಿಮೀಟರ್ ಮತ್ತು 88 ಸೆಂಟಿಮೀಟರ್ ಹೆಜ್ಜೆ ಉದ್ದವನ್ನು ಹೊಂದಿದ್ದಾರೆ. ಅವರು ಒಂದೇ ಸಮಯದಲ್ಲಿ ಹೆಜ್ಜೆ ಹಾಕಲು ಆರಂಭಿಸ್ತಾರೆ. ಇಬ್ಬರು ಸಂಪೂರ್ಣ ಹೆಜ್ಜೆಗಳಲ್ಲಿ ದೂರವನ್ನು ಮುಗಿಸಲು ಅವರು ಕನಿಷ್ಠ ಎಷ್ಟು ದೂರ ನಡೆಯಬೇಕಂತಂದು ಕೇಳಿದ್ರೆ ನೋಡ್ರಿ ಇಲ್ಲಿ 77 ಮತ್ತು 88 LCM ಎಷ್ಟಾಗತ್ತೆ 616 ಸೆಂಟಿಮೀಟರ್ ಆಕೈತಿ. ಅಂದರೆ ಇದ್ರದ್ದು ದೂರ ನಡಿಬೇಕಾಗೋದು 616. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇ ಮತ್ತು ಕ್ಯೂ ಇಬ್ಬರು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಕ್ರಮವಾಗಿ 32 km/h ಮತ್ತು 40 km/h ವೇಗದಲ್ಲಿ ಒಂದೇ ಸಮಯದಲ್ಲಿ ಪ್ರಯಾಣ ಆರಂಭಿಸ್ತಾರೆ. ಪ್ರಯಾಣವನ್ನು ಮುಗಿಸುವಲ್ಲಿ ಪಿ ಕ್ಯೂಗಿಂತ 15 ನಿಮಿಷ ಹೆಚ್ಚು ಸಮಯ ತೆಗೆದುಕೊಂಡ್ರೆ ಒಟ್ಟು ದೂರ ಎ ಬಿ ಎಷ್ಟು ಅಂತಂದು ಕೇಳಿದ್ರೆ ನೋಡಿರಿ ಇಲ್ಲಿ ಪಿ ಕ್ಯೂ ಸ್ಪೀಡ್ ಎಷ್ಟೈತಿ ಪಿ ಇದು 32 km/h, ಕ್ಯೂ ಇದು ಎಷ್ಟೈತಿ 40 ಐತಿ. ಇದೇನು ಸ್ಪೀಡ್ ರೇಷಿಯೋ ಏನಾಗೈತಿ 8 4 35 8 5 40. ಟೈಮ್ ರೇಷಿಯೋ ಸ್ಪೀಡ್ ರೇಷಿಯೋನ ರಿವರ್ಸ್ ಇರ್ತೈತೆ. ಅಂದ್ರೆ 5ರಿಂದ 4 ಎಷ್ಟು ಕಡೆ 5 ಪಿ ಎಷ್ಟು ಒಂದು ಜಾಸ್ತಿ ತೊಗೊಂತೆ. ಅಂದ್ರೆ ಒಂದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ ಇಲ್ಲಿ 15 ನಿಮಿಷ ಕೊಟ್ಟಾನ. 15 × 4 ಮಾಡಿದ್ರೆ ಎಷ್ಟಾಗುತ್ತೆ 60 ನಿಮಿಷ ಬರುತ್ತೆ. ಅಂದ್ರೆ 1 hour ಆಯ್ತು. ನಮಗೆ ಡಿಸ್ಟೆನ್ಸ್ ಕೇಳೋಣ. ಡಿಸ್ಟೆನ್ಸ್ ಇಲ್ಲಿ ಸ್ಪೀಡ್ ಎಷ್ಟೈತಿ 40 ಐತಿ, ಟೈಮ್ 1 ಬಂದೈತಿ. ಅಂದ್ರೆ 40 km ಏನಕೈತಿ ಡಿಸ್ಟೆನ್ಸ್ ಆಕೈತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿಲ್ದಾಣದಿಂದ ಎರಡು ರೈಲುಗಳು ಒಂದೇ ಸಮಯದಲ್ಲಿ ಒಂದೇ ದಿಕ್ಕಿನಲ್ಲಿ ಕ್ರಮವಾಗಿ 90 km/h ಮತ್ತು 80 km/h ವೇಗದಲ್ಲಿ ಹೊರಡುತ್ತವೆ. 5 ಗಂಟೆಗಳ ನಂತರ ಆ ಎರಡು ರೈಲುಗಳು ನಡುವಿನ ಅಂತರ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನೋಡಿರಿ ಎರಡು ರೈಲುಗಳು ಒಂದೇ ದಿಕ್ಕಿನಾಗ ಹೊಂಟರು. ಅಂದ್ರೆ ಇದ್ರದ್ದು ಸ್ಪೀಡ್ ಏನು ಮಾಡ್ತೀವಿ ಒಂದು ಮೈನಸ್ ಮಾಡ್ಕೊತೀವಿ. ಅಂದ್ರೆ ಎಷ್ಟಾಯ್ತು ಸ್ಪೀಡ್ 10 km/h ಆಯ್ತು. ನಡುವಿನ ಅಂತರ ಎಷ್ಟಾಗತ್ತೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 10 km/h ಇಂಟು ಟೈಮ್ 5 hour ಕೊಟ್ಟನು. ಎಷ್ಟಾಗುತ್ತೆ 50 km ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 120 ಮೀಟರ್ ಮತ್ತು 150 ಮೀಟರ್ ಉದ್ದ ಎರಡು ರೈಲುಗಳು ಕ್ರಮವಾಗಿ 70 km/h ಮತ್ತು 52 km/h ವೇಗದಲ್ಲಿ ಒಂದೇ ದಿಕ್ಕಿನಾಗ ಚಲಿಸಾಕತ್ತು. ಮೊದಲ ರೈಲು ಎರಡನೇ ರೈಲನ್ನು ದಾಟಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಇಲ್ಲಿ 70 ಡಿಸ್ಟೆನ್ಸ್ ಒಂದು ಡೈರೆಕ್ಷನ್ ಹೊಂಟ ಅಂದ್ರೆ ಸ್ಪೀಡ್ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ. 70ರಾಗ 52 ಹೋದ್ರೆ ಎಷ್ಟು ಉಳಿತೈತಿ 18 ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡೋಕೆ 5/18 ಮಲ್ಟಿಪ್ಲೈ ಮಾಡ್ತೀವಿ. ಅಂದ್ರೆ ಎಷ್ಟು ಬಂತು ಸ್ಪೀಡ್ ಇಲ್ಲಿ 5 ಮೀಟರ್/ಸೆಕೆಂಡ್ ಬಂತು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಮತ್ತು ಡಿಸ್ಟೆನ್ಸ್ ಎಷ್ಟೈತಿ 120 ಐತಿ, ಇನ್ನೊಂದು 150 ಐತಿ. ಸ್ಪೀಡ್ 5 ಮೀಟರ್/ಸೆಕೆಂಡ್ ಬಂದೈತಿ. ಟೈಮ್ ಕಂಡುಹಿಡ್ಬೇಕು. ಇದೆಷ್ಟಾಗುತ್ತೆ ಡಿಸ್ಟೆನ್ಸ್ 270 ಈಸ್ ಈಕ್ವಲ್ ಟು 5 ಇಂಟು ಟಿ ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 54 ಸೆಕೆಂಡ್ ಬರ್ತೈತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಸೈಕ್ಲಿಸ್ಟ್ 10 km/h ವೇಗದಲ್ಲಿ 15 ಕಿಲೋಮೀಟರ್ ದೂರವನ್ನು ಕ್ರಮಿಸಿ ನಂತರ 20 km/h ವೇಗದಲ್ಲಿ ಇನ್ನೂ 15 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತಾನೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಅಂತ ಕೇಳಿದ್ರೆ ಸರಾಸರಿ ವೇಗ ಈಜುಕೊಟ್ಟು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಟ್ಟು ದೂರ ಏನಾಗುತ್ತೆ, ಮೊದಲಕ್ಕೆ 15 ಕಿಲೋಮೀಟ್ರ್, ಆಮೇಲೆ 15 ಕಿಲೋಮೀಟ್ರ್, ಎಷ್ಟಾಯ್ತು 30 ಕಿಲೋಮೀಟ್ರ್ ಆಯ್ತು. ಟೈಮ್ ಕಡಿಬೇಕು ಕಂಡು ಒಂದಕ್ಕೆ 15 km/h ಎಷ್ಟು ಟೈಮ್ನಾಗ 10 km/h ಅಂದ್ರೆ 1.5 ಅವರ್ ಆಯ್ತು. ಎರಡನೇ 15 ಕಿಲೋಮೀಟ್ರ್ನ ಎಷ್ಟು ನೋಗೋಣ 20 km/h ಹಾಕೋಣ ಅಂದ್ರೆ ಇದ್ರದ್ದು ಎಷ್ಟಾಯ್ತು ಸ್ಪೀಡು 0.75 ಅವರ್ ಆಯ್ತು. ಟೋಟಲ್ ಟೈಮ್ ಎಷ್ಟಾಗುತ್ತೆ, ಇದು ಟೋಟಲ್ ಟೈಮು 2.25 ಅವರ್ ಆಯ್ತು. ಎವರೇಜ್ ಸ್ಪೀಡ್ ಏನಾಗುತ್ತೆ ಇಲ್ಲಿ 30 ಡಿವೈಡೆಡ್ ಬೈ 2.25 ಮಾಡಿದ್ರೆ 13.33 ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಟ್ಟು ಪ್ರಯಾಣ ದೂರ 800 ಕಿಲೋಮೀಟರ್ ಆಗೈತಿ. ಒಂದು ಕಾರು ಮೊದಲ 320 ಕಿಲೋಮೀಟರ್ ದೂರವನ್ನು 64 km/h ಕ್ರಮಿಸುತ್ತದೆ. ಸರಾಸರಿ ವೇಗ 80 km/h ಆಗಕ್ಕೆ ಮುಂದಿನ 480 ಕಿಲೋಮೀಟ್ರನ್ನ ಯಾವ ವೇಗದಲ್ಲಿ ಕ್ರಮಿಸಬೇಕಂತ ಕೇಳಿದ್ರೆ ಎವರೇಜ್ ಸ್ಪೀಡ್ ಈಕ್ವಲ್ ಏನಾಗುತ್ತೆ, ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್ ಆಗುತ್ತೆ. ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟಾನ ಇಲ್ಲಿ 80 km/h ಕೊಟ್ಟಾನ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 800 km/h. ಒನ್ಯಾಕ್ ಟಿ ಎಷ್ಟಾಗತ್ತೆ ಇಲ್ಲಿ 320 km/h 64 km/h ಹೋದ್ರೆ 5 ಅವರ್ ಆಕೈತಿ. ಅಂದ್ರೆ 5 ಅವರ್ ಪ್ಲಸ್ ಉಳಿದಿದ್ದು ಎಷ್ಟು ಅಂದ್ರೆ ಉಳಿದಿದ್ದು ಕಿಲೋಮೀಟರ್ ಎಷ್ಟು 480, ಅದ್ರ ಡಿವೈಡೆಡ್ ಬೈ ಇದು ಸ್ಪೀಡ್ ಟೈಮ್ ಕೊಟ್ಟಿಲ್ಲ ಅಂದ್ರೆ ಸ್ಪೀಡ್ ಏನಾಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಏನಾಗುತ್ತೆ ಇಲ್ಲಿ 81 80 ಆಯ್ತು. ಇಲ್ಲಿ ಎಕ್ಸ್ LCM ತೊಗೊಂಡ್ರೆ ಏನಾಗುತ್ತೆ 5x ಪ್ಲಸ್ 480, ಉಳಿದಿದ್ದು ಎಕ್ಸ್ ಮೇಲೆ ಹೋಗುತ್ತೆ ಅಂದ್ರೆ 10x ಆಯ್ತು. 5x ಆ ಸೈಡ್ ಹೋದ್ರೆ ಏನಾಗುತ್ತೆ 5x ಉಳಿತೈತಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ ಇಲ್ಲಿ 96 km/h ಆಕೈತಿ. ಅಂದ್ರೆ ಎವರೇಜ್ ಇನ್ನೊಂದು 480 km ಹೋಗೋಕೆ ಸ್ಪೀಡ್ 96 km/h ಹೋಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ ಬೈಸಿಕಲ್ನಲ್ಲಿ ಒಂದು ಸ್ಥಳಕ್ಕೆ ಹೋಗಿ ಸ್ಕೂಟರ್ನಲ್ಲಿ ಮರಳಿ 8 ಗಂಟೆ 30 ನಿಮಿಷ ತೊಗೊಳ್ತಾನೆ. ಅಂದ್ರೆ ಸೈಕಲ್ ಪ್ಲಸ್ ಬೈಕ್ ಎಷ್ಟಾತಿಲ್ಲ 8 ಗಂಟೆ 30 ನಿಮಿಷ ಅಂದರೆ 8.5 ಅವರ್ ಆಯ್ತು. ಆದರೆ ಎರಡೂ ದಿಕ್ಕುಗಳಲ್ಲಿ ಬೈಸಿಕಲ್ನಲ್ಲಿ ಮಾಡಿದರೆ 10 ಗಂಟೆಗಳು ಬೇಕಾಗತ್ತೆ. ಹೋಗೋಕೆ ಸೈಕಲ್ನಾಗ ಬರೋಕೆ ಸೈಕಲ್ನಾಗ ತೊಗೊಂಡ್ರೆ ಎಷ್ಟು ಗಂಟೆ ಆಗುತ್ತೆ 10 ಗಂಟೆ. ಅಂದ್ರೆ 2c = 10 ಸಿ ವ್ಯಾಲ್ಯೂ = 5 ಬಂತು. ಈ ಸಿ ವ್ಯಾಲ್ಯೂವನ್ನು ಇದರೊಳಗೆ ಹಾಕೊಂಡು ಬಂದರೆ ಎಷ್ಟಾಗುತ್ತೆ 5 + b = 8.5 ಆಯ್ತು. ಬೈಕಿಂದ ಎಷ್ಟಾಗುತ್ತೆ 3.5 ಆಯ್ತು. ನೋಡ್ರಿವ ಎರಡೂ ದಿಕ್ಕುಗಳು ಸ್ಕೂಟರ್ನಲ್ಲಿ ಮಾಡಿದರೆ ಎಷ್ಟು ಸಮಯ ಬೇಕಂತ ಕೇಳಿದ್ರೆ ಅಂದ್ರೆ ಒಂದು ಸೈಡಿಗೆ 3.5 ಅವರ್ ಆದರೆ ಎರಡನೇ ಸೈಡಿಗೆ ಏನಾಗುತ್ತೆ ಇಂಟು 2 ಮಾಡಿದ್ರು ಟೈಮ್ ಎಷ್ಟಾಗುತ್ತೆ 7 ಅವರ್ ಬೇಕಾಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಪೊಲೀಸ್ 185 ಮೀಟರ್ ದೂರದಿಂದ ಕಳ್ಳನನ್ನು ನೋಡ್ತಾನೆ. ಕಳ್ಳನ 8 m/s ವೇಗದಲ್ಲಿ ಓಡಲು ಪ್ರಾರಂಭಿಸ್ತಾನೆ ಮತ್ತು ಪೊಲೀಸ್ 9 m/s ವೇಗದಲ್ಲಿ ಅವನನ್ನು ಹಿಂಬಾಲಿಸ್ತಾನೆ. 2 ನಿಮಿಷಗಳ ನಂತರ ಅವರ ನಡುವಿನ ಅಂತರ ಎಷ್ಟು ಅಂತಂದು ಕೇಳಿದ್ರೆ ನೋಡಿರಿ ಇಲ್ಲಿ ತೀಪು ಮತ್ತು ಪೊಲೀಸಿನ ಸ್ಪೀಡ್ ಐತಿ 8 ಮತ್ತು 9 ಐತಿ ಸ್ಪೀಡ್ ಇದೆ. ನೋಡಿ ಡಿಸ್ಟೆನ್ಸ್ ರೇಷಿಯೋನು ಸೇಮ್ ಆಗುತ್ತೆ ಅಂದ್ರೆ 8:9 ಆಗುತ್ತೆ. ಇಲ್ಲಿ ನೋಡಿರಿ ಈ ಒಂದು ವ್ಯಾಲ್ಯೂ 2 ನಿಮಿಷಗಳೊಳಗೆ ಕವರ್ ಮಾಡ್ತಾನೆ ಅಂದ್ರೆ ಎಷ್ಟೈತಿ 120 ಸೆಕೆಂಡ್ ಆಕೈತಿ. ನಿಮಿಷ ಕೊಟ್ಟಿದ್ದ ಮೊದಲಕ್ಕೆ ಅವ್ರ ಇಬ್ಬರು ನಡವಳಿಕೆ ಎಷ್ಟೈತಿ 185 ಮೀಟರ್ ಡಿಸ್ಟೆನ್ಸ್ ಐತಿ. ನೋಡಿರಿ ಇಲ್ಲಿ ಒಂದು ಇದ್ರೊಳಗೆ 120 ಮೀಟ್ರ್ ಓಡ್ತಾನೆ ಅಂದ್ರೆ ಎಷ್ಟು ಉಳಿತೈತಿ ಇಲ್ಲಿ ಅವ್ರಿಬ್ಬರು ನಡಬೇಕು 65 ಮೀಟ್ರ್ ಉಳಿತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 8 km/h ವೇಗದಲ್ಲಿ 30 ನಿಮಿಷಗಳಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ತಾನೆ. ಡಿಸ್ಟೆನ್ಸ್ ಏನಾಗುತ್ತೆ ಇಲ್ಲಿ ಸ್ಪೀಡ್ ಇಂಟು ಟೈಮ್ ಮತ್ತು ಸ್ಪೀಡ್ ಎಷ್ಟೈತಿ 8 km/h, ಟೈಮ್ ಎಷ್ಟೈತಿ 30 ನಿಮಿಷ ಐತಿ. ಡಿವೈಡೆಡ್ ಬೈ 60 ಮಾಡಿದರೆ ಎಷ್ಟಾಗುತ್ತೆ 4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಕತಿ. ಅದೇ ದೂರವನ್ನು 16 km/h ವೇಗದಲ್ಲಿ ಕ್ರಮಿಸಿದರೆ ಎಷ್ಟು ಸಮಯ ಬೇಕಂತ ಕೇಳಿದ್ರೆ ಟೈಮ್ = ಏನಾಗುತ್ತೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಆಗುತ್ತೆ. ಡಿಸ್ಟೆನ್ಸ್ 4 ಐತಿ ಡಿವೈಡೆಡ್ ಬೈ 16 ಮಾಡಿದ್ರೆ ಏನಾಗುತ್ತೆ 4 × 4 = 4 ವ್ಯಾಲ್ಯೂ 60 ಆದ್ರೆ 1 ವ್ಯಾಲ್ಯೂ ಎಷ್ಟಾಗುತ್ತೆ 15 ನಿಮಿಷ. ಅಂದ್ರೆ ಟೈಮ್ ಎಷ್ಟು ಬೇಕು 15 ನಿಮಿಷ ಬೇಕು. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮಾನ ಉದ್ದದ 2 ರೈಲುಗಳು ಸಮಾಂತರ ಹಾದಿಗಳಲ್ಲಿ ಒಂದೇ ದಿಕ್ಕಿನಲ್ಲಿ 36 km/h ಮತ್ತು 54 km/h ವೇಗದಲ್ಲಿ ಚಲಿಸಕತ್ತವು. ವೇಗ ಚಲಿಸುವ ರೈಲು ನಿಧಾನ ರೈಲನ್ನು 48 ಸೆಕೆಂಡ್ಗಳು ದಾಟಿದರೆ ಪ್ರತಿಯೊಂದು ರೈಲಿನ ಉದ್ದ ಎಷ್ಟು ಅಂತಂದು ಕೇಳಿದ್ರೆ ಎರಡು ರೈಲುಗಳು ಒಂದೇ ದಿಕ್ಕಿನಾಗ ಹೊಂಟಿದ್ರಿಂದ ಇವೆರಡು ಸ್ಪೀಡಿನ ವ್ಯತ್ಯಾಸ ತೊಗೊಂತೀವಿ. ಅಂದ್ರೆ ಎಷ್ಟು ಉಳಿತೆ 18 km/h. ಮೀಟರ್/h ಕನ್ವರ್ಟ್ ಮಾಡ್ಕ 5/18 ಮಲ್ಟಿಪ್ಲೈ ಮಾಡ್ತೀನಿ. ಸ್ಪೀಡ್ ಎಷ್ಟು ಬಂತು ಇಲ್ಲಿ 5 m/s ಬಂತು. ಇಲ್ಲಿ ಒಂದು ಟ್ರೈನಿನ ಲೆಂತ್ ಎಕ್ಸ್ ಮತ್ತು ಇನ್ನೊಂದು ಟ್ರೈನಿನ ಲೆಂತು ಎಕ್ಸ್ ಅಂದ್ರೆ ಸೇಮ್ ಲೆಂತ್ ಅದು. ಇಲ್ಲೇ ಟೈಮ್ ಎಷ್ಟು ಕೊಟ್ಟ 48 ಸೆಕೆಂಡ್ ಇಂಟು ಸ್ಪೀಡ್ ಎಷ್ಟು ಬಂದೈತೆ 5 ಬಂದೈತಿ. 48 ಇಲ್ಲಿ ಎಷ್ಟಾಗುತ್ತೆ ಇಲ್ಲಿ 2x = 48 ಇಂಟು 5 ಆಯ್ತು. 2 x ಎಷ್ಟಾಗುತ್ತೆ 120 ಬಂತು. ಒಂದು ಟ್ರೈನಿನ ಲೆಂತ್ ಎಷ್ಟಾಗುತ್ತೆ 120 ಮೀಟ್ರ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಸೊ 5 ಗಂಟೆಗಳಲ್ಲಿ 230 km ದೂರವನ್ನು ಕ್ರಮಿಸ್ತಾಳೆ. ಅಂದ್ರೆ ಸ್ಪೀಡ್ ಏನಾಗುತ್ತೆ ಇಲ್ಲಿ 230 / 5 ಮಾಡಿದ್ರೆ ಸ್ಪೀಡ್ 46 km/h ಆಯ್ತು. ಅವಳು 9 ಗಂಟೆಗಳು ಎಷ್ಟು ದೂರವನ್ನು ಚಲಿಸುತ್ತಾಳೆ ಅಂತಂದು ಕೇಳ 46 ಸ್ಪೀಡ್ ಐತಿ ಇಂಟು ಟೈಮ್ 9 ಮಾಡಿದರೆ ಎಷ್ಟಾಗುತ್ತೆ 414 km ಚಲಿಸ್ತಾಳೆ. ಆಪ್ಷನ್ ಇಲ್ಲಿ
ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.